ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕೃಪೆಯಿಂದ ನೆಲೆ ನಿಂತೆವು, ಏಸು ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 13. ಇದರ ಟೈಟಲ್ ಸಹ ಶತ್ರು ಪೀಡಿತನ ಪ್ರಾರ್ಥನೆ. ನಮ್ಮ ಶತ್ರು ಸೈತಾನ, ಅಂಧಕಾರ ಶಕ್ತಿಗಳ ಆಧಿಪತ್ಯ, ಅಶರೀರ ಗಣಗಳು, ನಾನಾ ವಿಧವಾದ ರೋಗ ರುಜಿನದ ಮೂಲಕ, ಕಷ್ಟ ಸಮಸ್ಯೆಗಳ ಮೂಲಕ ನಮ್ಮನ್ನ ನಾಶ ಮಾಡುವುದಕ್ಕಾಗಿ ಶತ್ರು ಬರುತ್ತಾನೆ. ಯೋಹನ 10:10 ಪ್ರಭು ಯೇಸು ನುಡಿದರು, ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು, ಆದರೆ ನಾನು ಬಂದದ್ದಾದರೂ ಜೀವ ನೀಡಲು. ಇಂದು ಯೇಸು ದೇವರ ವಾಕ್ಯದ ಮೂಲಕ ನಮ್ಮ ಮಧ್ಯದಲ್ಲಿಗೆ ಬರುತ್ತಿದ್ದಾರೆ. ವಾಕ್ಯವಾದ ಯೇಸುವನ್ನ ಬರಮಾಡಿಕೊಳ್ಳೋಣ. ಯೇಸುವೇ, ನಿಮ್ಮ ಜೀವಕರವಾದ ವಚನಗಳು ನನ್ನಲ್ಲಿಗೆ ಬರಲಿ, ಜೀವವೂ ಆತ್ಮವೂ ಶಕ್ತಿಯು ಅಭಿಷೇಕವಾಗಿ ನನ್ನಲ್ಲಿ ಕಾರ್ಯ ಮಾಡಲಿ ಎಂದು ವಿಶ್ವಾಸದಿಂದ ಇಂದಿನ ಜೀವಸ್ವರವನ್ನ ಆಲಿಸೋಣ. ಅದರ ಪರಿಪೂರ್ಣ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಎಷ್ಟು ಕಾಲ ಪ್ರಭು ನೀಯನ್ನ ಪೂರ್ತಿ ಮರೆತಿರುವೆ, ಇನ್ನೆಷ್ಟರ ತನಕ ನೀ ನನಗೆ ವಿಮುಖನಾಗಿರುವೆ. ಇವತ್ತು ಅನೇಕ ದಿನಗಳಿಂದ ರೋಗ ಪೀಡಿತರಾಗಿ ಹಾಸಿಗೆಯಲ್ಲಿ ನರಳಾಡ್ತಾ ಇರಬಹುದು. ಕಷ್ಟಗಳು ಬಿಡುಗಡೆ ಆಗ್ತಾ ಇಲ್ವಲ್ಲ, ಎಷ್ಟು ಕೆಲಸ ಮಾಡಿದರೂ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ವಲ್ಲ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ದರಿದ್ರ, ಬಡತನ, ರೋಗಗಳು, ಇನ್ನೆಷ್ಟು ಕಾಲ ನಾವು ನಿನ್ನಲ್ಲಿ ಮೊರೆಯಿಡುತ್ತಿರಬೇಕು? ಇನ್ನೆಷ್ಟು ಕಾಲ ನಮಗೆ ಸಹಾಯ ಮಾಡದೆ ನೀನು ವಿಮುಖನಾಗಿರುವೆ ಎಂಬುದಾಗಿ. ಆದರೆ ದೇವರು ನಮ್ಮಿಂದ ಒಂದು ಕ್ಷಣವೂ ದೂರವಾಗುವುದಿಲ್ಲ, ಒಂದು ಕ್ಷಣವೂ ನಮ್ಮನ್ನು ಮರೆಯುವುದಿಲ್ಲ. ಯೆಶಾಯ 59 ವಚನ 1 ಮತ್ತು 2 ನಾವು ನೋಡ್ತೇವೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳಲಾರದಂತೆ ನನ್ನ ಕಿವಿ ಕಿವುಡಲ್ಲ, ನಿನಗೆ ಸಹಾಯ ಮಾಡಲಾಗದಂತೆ ನನ್ನ ಕೈ ಮೋಟುಗೈಯಲ್ಲ. ಆದರೆ ನಮ್ಮ ಪಾಪಾಪರಾಧಗಳೇ ಜೀವದಿಂದ ನಮ್ಮನ್ನು ದೂರ ಮಾಡಿದೆ. ಸೊ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟಾಗ ದೇವರ ಆಶೀರ್ವಾದಕ್ಕೆ ಮತ್ತೆ ನಾವು ಬಾಧ್ಯಸ್ಥರಾಗುತ್ತೇವೆ. ಎನಿತು ಕಾಲನ ಚಿಂತೆಯಿಂದಿರಬೇಕು, ದಿನವೆಲ್ಲ ಮನದಲ್ಲಿ ನೊಂದಿರಬೇಕು, ನನ್ನ ಮೇಲೆ ವೈರಿ ದೊರೆತನ ಮಾಡಬೇಕು. ಎಲ್ಲ ಕ್ವೆಶ್ಚನ್ ಮಾರ್ಕ್. ದೇವರಲ್ಲಿ ಕ್ವೆಶ್ಚನು, ಎಷ್ಟು ಕಾಲ ಶತ್ರು ನನ್ನ ಮೇಲೆ ದೊರೆತನ ಮಾಡಲಿ, ಎಷ್ಟು ಕಾಲ ನಾನು ದಿನವೆಲ್ಲ ನರಳಿ ಕೊರಗಲಿ. ಹೇ ಪ್ರಭು, ಹೇ ದೇವ, ಎನ್ನ ವೀಕ್ಷಿಸಿ ಸದುತ್ತರ ಪಾಲಿಸು. ನನ್ನನ್ನು ನೋಡುವ ದೇವರೇ, ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಅನುಗ್ರಹಿಸಿರಿ. ಮರಣ ನಿದ್ರೆ ಬಾರದಂತೆ ನನ್ನ ನೇತ್ರಗಳನ್ನು ಬೆಳಗಿಸು. ಇದು ನನಗೆ ಈ ಕೀರ್ತನೆಯಲ್ಲಿ ಅದ್ಭುತಕರವಾದ ವಚನ. ಮರಣ ನಿದ್ರೆ ನನ್ನನ್ನ ಕಾಡದಂತೆ ನನ್ನ ಕಣ್ಣುಗಳನ್ನ ಕಳೆಗೊಳಿಸು, ನನ್ನ ನೇತ್ರಗಳನ್ನ ಬೆಳಗಿಸು ಎಂಬುದಾಗಿ. ಯಾಕಂದ್ರೆ ಪ್ರತಿದಿನ ರಾತ್ರಿ ನಾವು ಮಲಗ್ತೀವಿ, ಹೌದಲ್ವಾ? ಪ್ರತಿದಿನ ರಾತ್ರಿ ಮಲಗ್ತೀವಿ, ಒಂದು ಭರವಸೆ, ನಾಳೆ ಬೆಳಿಗ್ಗೆ ಎದ್ದೇಳುತ್ತೇವೆ ಎಂಬುದಾಗಿ. ಆದರೆ ದೇವರ ಕೃಪೆ ಇಲ್ಲದಿದ್ದರೆ ನಾವು ನಾಳೆಯ ದಿನವನ್ನ ಅಥವಾ ಎದ್ದೇಳಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಯೆರೆಮೀಯನ ಪ್ರಲಾಪ 3 ವಚನ 22-23 ಪ್ರವಾದಿ ಹೇಳುತ್ತಾನೆ, ನಾನು ಬದುಕಿ ಉಳಿದಿರುವುದಾದರೂ ದೇವಾ ನಿನ್ನ ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ. ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಈ ಮರಣ ನಿದ್ರೆ, ಪ್ರತಿದಿನ ಮಾಡುವ ನಿದ್ರೆ ಬೇರೆ, ಮರಣ ನಿದ್ರೆ ಕಣ್ಣು ಮತ್ತೆ ತೆಗೆಯೋದೇ ಇಲ್ಲ. ಮರಣ ನಿದ್ರೆಗೆ ಜಾರಿದರೆ ಕಣ್ಣನ್ನ ನಾವು ತೆಗೆಯೋದೇ ಇಲ್ಲ, ಕಣ್ಣು ಮುಚ್ಚಲ್ಪಡುತ್ತದೆ. ಅದಕ್ಕಾಗಿ ಮರಣ ನಿದ್ರೆ ನನ್ನನ್ನು ಆವರಿಸಿಕೊಳ್ಳದಂತೆ ನನ್ನ ಕಣ್ಣುಗಳನ್ನ ಬೆಳಗಿಸು, ನನ್ನ ಮನೋನೇತ್ರಗಳನ್ನ ತೆರೆಸು ಎಂಬುದಾಗಿ. ಈ ಮರಣ ನಿದ್ರೆ ಕಣ್ಣುಗಳು ಬೆಳಗುವುದು, ಕಣ್ಣುಗಳು ಉಜ್ಜೀವನಗೊಳ್ಳುವುದು, ಕಣ್ಣುಗಳು ಕಳೆಗೊಳ್ಳುವುದು, ಸತ್ತ ವ್ಯಕ್ತಿಯ ಕಣ್ಣುಗಳು ಮುಚ್ಚಲ್ಪಟ್ಟಿರುತ್ತದೆ. ಇದಕ್ಕೆ ರೆಫರೆನ್ಸ್ ಆಗಿ ಒಂದು ವಾಕ್ಯ ಬೈಬಲಲ್ಲಿ ನಮಗೆ ಸಿಗುತ್ತೆ. 1 ಸಮುವೇಲ 14ನೇ ಅಧ್ಯಾಯ ವಚನ 27. ಯೋನಾತಾನನಿಗೆ ತನ್ನ ತಂದೆ ಜನರಿಗೆ ಆಣೆಯಿಟ್ಟು ಹೇಳಿದ್ದು ಗೊತ್ತಿರಲಿಲ್ಲವಾದ್ದರಿಂದ ಅವನು ತನ್ನ ಕೋಲನ್ನು ಜೇನು ಹುಟ್ಟಿನಲ್ಲಿ ಚುಚ್ಚಿ ಕೈಯಿಂದ ತೆಗೆದು ತಿಂದನು, ಕೂಡಲೇ ಅವನ ಕಣ್ಣುಗಳು ಕಳೆಗೊಂಡವು. ಇವತ್ತು ಆಯಾಸ, ಸುಸ್ತು, ಬಲಹೀನತೆ, ನಿಶ್ಶಕ್ತ, ಇನ್ನೇನು ಈಗ್ಲೂ ಆಗ್ಲೂ ಸಾಯ್ತೀವಿ ಅನ್ನೋರ
ಕಣ್ಣುಗಳು ಹಾಗೇ ಭಾರವಾಗಿ ಎಳೆದುಕೊಂಡು ಹೋಗಿರುತ್ತದೆ. ಅವ್ರು ಕಣ್ಮುಚ್ಚಿದ್ರೆ ಅವರು ಸತ್ರು ಎಂದು ಅರ್ಥ, ಹೌದಲ್ವಾ? ಇಲ್ಲಿ ಸೌಲ ಮತ್ತು ಯೋನಾತಾನ ತನ್ನ ಶಿಷ್ಯರೊಡನೆ ಶತ್ರುಗಳ ಮೇಲೆ ಯುದ್ಧ ಮಾಡಲು ಹೋಗಿರುವಂತ ಸಮಯ. ಆ ಸಮಯದಲ್ಲಿ ಸೌಲ ಹೇಳಿರ್ತಾನೆ, ಈ ದಿನ ಯಾರು ಏನನ್ನು ತಿನ್ನಬಾರದು, ನಾವು ಯುದ್ಧದಲ್ಲಿ ಜಯ ಪಡೆದುಕೊಳ್ಳುವ ತನಕ ಯಾರು ಏನನ್ನು ತಿನ್ನಬಾರದು, ಯಾರಾದರೂ ತಿಂದರೆ ಅಂತವನು ಶಾಪಗ್ರಸ್ತನಾಗಲಿ ಎಂದು ಹೇಳಿದ ಕಾರಣ ಸೈನಿಕರೆಲ್ಲರೂ ಬಿಸಿಲು, ಶತ್ರುವಿನೊಡನೆ ಹೋರಾಟ, ಎಲ್ಲರೂ ಬಳಲಿ ಹೋಗಿರುತ್ತಾರೆ. ಅಂತ ಸಮಯದಲ್ಲಿ 24ನೇ ವಚನ, 1 ಸಮುವೇಲ 14:24, ಆ ದಿವಸ ಸೌಲನು ಇಸ್ರಾಯೇಲರಿಗೆ, ಶತ್ರುಗಳಿಗೆ ಮುಯ್ಯಿ ತೀರಿಸುವುದಕ್ಕಾಗಿ ನಿಮ್ಮಲ್ಲಿ ಒಬ್ಬನಾದರೂ ಸಾಯಂಕಾಲದವರೆಗೆ ಊಟ ಮಾಡಬಾರದು, ಮಾಡಿದವನು ಶಾಪಗ್ರಸ್ತ ಎಂದು ಆಣೆ ಇಟ್ಟುದುದರಿಂದ ಅಂದು ಅವರೆಲ್ಲ ಬಹಳವಾಗಿ ಬಳಲಿ ಹೋಗಿದ್ದರು. ಒಬ್ಬನಾದರೂ ಆಹಾರ ಪದಾರ್ಥವನ್ನು ರುಚಿಸಿರಲಿಲ್ಲ. ಜನರೆಲ್ಲರೂ ನೆಲಜೇನು ಇರುವ ಕಾಡಿಗೆ ಬಂದರು. ಅವರು ನೆಲಜೇನು ಅಂದರೆ ಜೇನು ಯಥೇಚ್ಛವಾಗಿ ಹರಿದು ಹೋಗುವ ರೀತಿಯಲ್ಲಿರುವ ಆ ಸ್ಥಳಕ್ಕೆ ಅವರು ಬಂದರು. ಅವರು ಅಲ್ಲಿ ಜೇನುತುಪ್ಪ ಹರಿಯುವುದನ್ನು ಕಂಡರು. ಜೇನುತುಪ್ಪ ಯಥೇಚ್ಛವಾಗಿ ಹರಿಯುತ್ತಾ ಇದೆ. ಜೇನುತುಪ್ಪ ಸಿಹಿ, ಶರೀರಕ್ಕೆ ಶಕ್ತಿ, ಬಲವನ್ನು ಕೊಡುವಂಥದ್ದು. ಜೇನುತುಪ್ಪ ಹರಿಯುವುದನ್ನು ಕಂಡರು. ಶಾಪಕ್ಕೆ ಭಯಪಟ್ಟು ಯಾವನೂ ಅದನ್ನು ಬಾಯಿಗೆ ಹಾಕಲಿಲ್ಲ. ಆದರೆ ಯೋನಾತಾನ ಮತ್ತು ಮತ್ತೊಬ್ಬ ಸೇವಕನಿಗೆ ಈ ವಿಷಯ ಗೊತ್ತಿರಲಿಲ್ಲ. ಅವರು ಯುದ್ಧದಲ್ಲಿ ಈಗಾಗಲೇ ಬಹಳ ಬಳಲಿ ಹೋದ ಕಾರಣ ಆ ಜೇನುತುಪ್ಪವನ್ನು ನೋಡಿದಾಗ ಅದನ್ನು ಯಥೇಚ್ಛವಾಗಿ ತಿಂದರು. ಅವರ ಕಣ್ಣುಗಳು ಉಜ್ಜೀವನಗೊಂಡವು. ಶರೀರದಲ್ಲಿ ಹೊಸ ಬಲ, ಹೊಸ ಶಕ್ತಿ ಬಂತು. ಯೋನಾತಾನ ಆ ದಿನ ವಿಜಯಕ್ಕೆ ಯೋನಾತಾನ ಕಾರಣಕರ್ತನಾಗುತ್ತಾನೆ. ಶತ್ರುಗಳನ್ನೆಲ್ಲ ಸದೆ ಬಡಿದು ನಾಶ ಮಾಡುತ್ತಾನೆ. ಆಗ ಯೋನಾತಾನ ತನ್ನ ಸ್ನೇಹಿತನಿಗೆ ಹೇಳುತ್ತಾನೆ, ನಮ್ಮ ತಂದೆ ತಪ್ಪು ಮಾಡಿದರು. ಯುದ್ಧ ಭೂಮಿಯಲ್ಲಿರುವ ಸೈನಿಕರು ಬಳಲಿ ಹೋಗದಂತೆ ದೇವರು ಅನುಗ್ರಹಿಸಿರುವ ಈ ಜೇನುತುಪ್ಪವನ್ನ ಯಥೇಚ್ಛವಾಗಿ ತಿನ್ನಬೇಕಾಗಿತ್ತು ಅನ್ನುವ ರೀತಿಯಲ್ಲಿ. ಆದರೆ ತಂದೆಯ ಮಾತನ್ನ ಮೀರಿ ಯೋನಾತಾನ ಅದನ್ನ ತಿಂದ, ಅವನು ಶಾಪಗ್ರಸ್ತನಾಗಲಿ ಎಂದು ಸೌಲನು ಹೇಳುವಾಗ ಜನರೆಲ್ಲರೂ ಯೋನಾತಾನನ ಪರವಾಗಿ ನಿಲ್ಲುತ್ತಾರೆ. ಇಂದು ಶತ್ರುಗಳ ಮೇಲೆ ವಿಜಯಕ್ಕೆ ಕಾರಣ ಯೋನಾತಾನ. ಅವನನ್ನು ಕೊಲ್ಲಕೂಡದು, ಅವನ ಬದಲಿಗೆ ಈಡಾಗಿ ಬೇರೊಂದು ಪ್ರಾಣಿಯನ್ನ ಬಲಿ ಕೊಟ್ಟು ಯೋನಾತಾನನನ್ನ ಬಿಡಿಸಿಕೊಳ್ಳುತ್ತಾರೆ. ಇವತ್ತು ದೇವರ ವಾಕ್ಯ ಜೇನುತುಪ್ಪಕ್ಕಿಂತಲೂ, ಬಂಡೆಯ ಜೇನುತುಪ್ಪಕ್ಕಿಂತಲೂ ರುಚಿಕರವಾದದ್ದಾಗಿದೆ. ಈ ದೇವರ ವಾಕ್ಯವನ್ನ ಸವಿದು ನೋಡು, ಅದರ ಮಾಧುರ್ಯವನ್ನ ರುಚಿ ನೋಡು. ಈ ದೇವರ ವಾಕ್ಯವನ್ನ ತಿನ್ನುವವನು, ಅವನ ಕಣ್ಣುಗಳು ಕಳೆಗೊಳ್ಳುತ್ತವೆ, ಮರಣ ನಿದ್ರೆ ಅವನಿಂದ ದೂರವಾಗುತ್ತದೆ, ಅವನ ಶರೀರದಲ್ಲಿ ಹೊಸ ಬಲ, ಶಕ್ತಿ, ಚೈತನ್ಯ ತುಂಬಿಕೊಳ್ಳುತ್ತದೆ. ಇವತ್ತು ಎಂಥ ಮರಣಕರವಾದ ಹಾಸಿಗೆಯಲ್ಲಿ, ಮರಣಕರವಾದ ರೋಗ ರುಜಿನಗಳಿಂದ ನೀವು ನರಳುತ್ತಿದ್ದರೂ ಸಹ ಜೇನುತುಪ್ಪದ ಈ ವಾಕ್ಯವನ್ನ ನೀವು ಸ್ವೀಕರಿಸಿರಿ. ಆ ಮರಣಕರ ನಿದ್ರೆ ನಮ್ಮನ್ನ ಸೆಳೆದುಕೊಳ್ಳದಂತೆ ದೇವರ ವಾಕ್ಯ ನಮ್ಮನ್ನ ಉಜ್ಜೀವನಗೊಳಿಸುತ್ತದೆ. ತಾನು ಜಯಗಳಿಸಿದನೆಂದು ಶತ್ರು ಹೇಳಿಕೊಳ್ಳದಿರಲಿ, ನಾನು ಜಾರಿ ಬಿದ್ದನೆಂದು ನನ್ನ ವೈರಿಗಳು ಹಿಗ್ಗದಿರಲಿ. ನೋಡಿ, ಶತ್ರುಗೆ ಜಯ ಬರಬಾರದು, ವೈರಿಗಳು ನಮ್ಮನ್ನ ನೋಡಿ ನಗಬಾರದು. ನಿನ್ನ ಅಚಲ ಪ್ರೀತಿಯಲ್ಲಿದೆ ನನಗಿದೆ ವಿಶ್ವಾಸ, ನಿನ್ನ ರಕ್ಷಣೆ ತಂದಿದೆ ನನ್ನ ಮನಕ್ಕೆ ಹರುಷ. ಪ್ರಭು ಮಾಡಿದ ಮಹೋಪಕಾರಗಳಿಗಾಗಿ ಹಾಡುವೆ ಗೀತೆಯನ್ನು ಮನಪೂರ್ವಕವಾಗಿ. ಮರಣದ ಆಪತ್ತಿನಿಂದ, ಶತ್ರು ಬಾಧೆಗಳಿಂದ, ಸಾಲ ಬಾಧೆಗಳಿಂದ, ರೋಗ ರುಜಿನದ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿದ ನನ್ನ ದೇವರನ್ನ, ಅವರು ಮಾಡಿದ ಉಪಕಾರಗಳಿಗಾಗಿ ಅವರನ್ನ ದಿನವೆಲ್ಲ ಕೊಂಡಾಡುವೆನು, ವರ್ಣಿಸಿ ಮಹತ್ಕಾರ್ಯಗಳನ್ನ ಪ್ರಚುರಪಡಿಸುವೆನು. ನಾನು ಸಹ ಕೋಮಾ ಸ್ಟೇಜ್ ಅಲ್ಲಿ, ICU ಯೂನಿಟ್ ಅಲ್ಲಿ 3 ದಿನ ಮರಣಕರವಾದ ಹಾಸಿಗೆಯಲ್ಲಿದ್ದೆ. ವೈದ್ಯರಿಂದ ನಾನು ಕೈ ಬಿಡಲ್ಪಟ್ಟಿದ್ದೆ. ಅಂತ ಸಮಯದಲ್ಲಿ ICU ಯೂನಿಟ್ ಅಲ್ಲಿ ಗೋಡೆ ಮೇಲೆ ಬರೆಯಲ್ಪಟ್ಟಿದ್ದ ಒಂದೇ ಒಂದು ವಾಕ್ಯ, ಬಂಡೆಯ ಜೇನುತುಪ್ಪಕ್ಕಿಂತಲೂ ರುಚಿಕರವಾದ ವಾಕ್ಯ, ಜೀವ ಕೊಡುವ ವಾಕ್ಯ ನನ್ನನ್ನ ಉಜ್ಜೀವನಗೊಳಿಸಿತು. ಮರಣ ನಿದ್ರೆಗೆ ನಾನು ಜಾರದಂತೆ ನನ್ನನ್ನು ಜೀವನಕ್ಕೆ ಎಬ್ಬಿಸಿದ್ದು ದೇವರ ವಾಕ್ಯವೇ ಆಗಿದೆ. ನನ್ನಲ್ಲಿ ಕಾರ್ಯ ಮಾಡಿದ ದೇವರ ವಾಕ್ಯ ಇಂದು ನಿಮ್ಮಲ್ಲಿರುವ ಮರಣಕರವಾದ ರೋಗಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಶಕ್ತಿಯುತವಾದದ್ದಾಗಿದೆ. ನನ್ನ ವಾಕ್ಯವನ್ನ ಕಳುಹಿಸಿ ಅವರನ್ನ ಬಿಡುಗಡೆ ಮಾಡಿದೆನು.
ಆ ವಚನ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಸತ್ತವರು ದೇವರನ್ನ ಸ್ತುತಿಸಲು ಸಾಧ್ಯವಿಲ್ಲ. ಮರಣ ನಿದ್ರೆಯಲ್ಲೇ ಜಾರಿದವರು ದೇವರ ಮಹೋಪಕಾರಗಳನ್ನ ಮಹಿಮೆ ಪಡಿಸಲು ಸಾಧ್ಯವಿಲ್ಲ. ಜೀವಂತನು ಮಾತ್ರ ದೇವರನ್ನು ಸ್ತುತಿಸಲು ಸಾಧ್ಯ ಎಂಬಂತೆ ದೇವ, ನಮ್ಮನ್ನ ಉಜ್ಜೀವನಗೊಳಿಸು. ನಮ್ಮ ಸೋತು ಹೋದ ಶರೀರ, ಮನಸ್ಸು, ನರ, ನಾಡಿ, ಕೀಲು, ಮಜ್ಜೆ, ಮಾಂಸ ಖಂಡಗಳು ಪವಿತ್ರಾತ್ಮರ ಶಕ್ತಿಯಿಂದಲೂ ದೇವರ ವಾಕ್ಯದ ಶಕ್ತಿಯಿಂದಲೂ ಉಜ್ಜೀವನಗೊಳ್ಳಲಿ. ಹೊಸ ಚೈತನ್ಯ, ಹೊಸ ಕಳೆ, ಹೊಸ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ಈ ಜೀವಸ್ವರವನ್ನು ಆಲಿಸುತ್ತಿರುವ ಹಾಸಿಗೆ ಪೀಡಿತ ರೋಗಿಗಳು ಮರಣಕರವಾದ ರೋಗದ ಕಟ್ಟುಗಳಿಂದ ಇನ್ನೆಷ್ಟರವರೆಗೆ ನಾವು ಬಾಧೆ ಪಡಬೇಕು ಎಂದು ಕಣ್ಣೀರಿನಿಂದ ನೋಡುತ್ತಿದ್ದಾರೋ, ಈ ಜೀವಸ್ವರ ಅವರನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಲಿ. ಮರಣ ನಿದ್ರೆ ಅವರನ್ನ ಆವರಿಸಿಕೊಳ್ಳದಂತೆ ಅವರ ಕಣ್ಣುಗಳು ಕಳೆಗೊಳಿಸಿ ಅವರ ಮನೋನೇತ್ರಗಳು ತೆರೆಯಲ್ಪಡಲಿ. ಪವಿತ್ರಾತ್ಮರ ಜೀವ ಅವರಲ್ಲಿ ತುಂಬಿಕೊಳ್ಳಲಿ. ನಾನು ಸಾಯುವುದಿಲ್ಲ, ಜೀವಂತನಾಗಿದ್ದು ದೇವರು ಮಾಡಿದ ಮಹೋಪಕಾರಗಳನ್ನ ವರ್ಣಿಸಿ ಸಾಕ್ಷೀಕರಿಸುವೆನು ಎಂಬ ವಾಕ್ಯ ನಮ್ಮೊಬ್ಬೊಬ್ಬರ ಶರೀರದಲ್ಲಿ ಜೀವವು, ಶಕ್ತಿಯು, ಸೌಖ್ಯವು ಅಭಿಷೇಕವಾಗಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನ ಹೊಂದಿಕೊಳ್ಳಿ. ಮರಣ ನಿದ್ರೆ ನಮ್ಮನ್ನ ಆವರಿಸುವುದಿಲ್ಲ. ಕಾರಣ ಪ್ರಭು ಯೇಸು ಯೋಹನ್ನ 14:19 ನುಡಿದ ವಚನಗಳು, ನಾನು ಜೀವಿಸುವ ದೇವರಾದ ಕಾರಣ ನೀವು ಜೀವಿಸುವಿರಿ. ಆಮೆನ್. ಧೈರ್ಯವಾಗಿರಿ.